ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಗುರುವಿನ ಸಂಚಾರದಿಂದ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷಣೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಗುರು ನೋಡಿ ಸಿಂಹ ರಾಶಿ ಸಿಂಹ ಲಗ್ನಕ್ಕೆ ವಯಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಗುರು ನಿಮಗೆ 2 ಜೂನ್ ಇಂದ 31 ಅಕ್ಟೋಬರ್ ವರೆಗೂ ಈ ಸಂಚಾರ ನಡೀತಾ ಇರುತ್ತೆ. ಸೊ ಗುರು ನಿಮ್ಮ ವಯಸ್ಥಾನದಿಂದ ಸಂಚಾರ ಆಗೋದ್ರಿಂದ ಯಾವ ರೀತಿಯ ಫಲಗಳನ್ನ ನೀವು ನೋಡಬಹುದು. ಮುಖ್ಯವಾಗಿ ನಿಮ್ಮ ಒಂದು ಮಾನಸಿಕವಾಗಿ ಮತ್ತೆ ಆಂತರಿಕವಾದಂತಹ ಮಹತ್ತರವಾದಂತಹ ಬದಲಾವಣೆಗಳನ್ನು ನೋಡ್ತೀರಾ. ಜೊತೆಗೆ ಹಿಂದೆ ಮಾಡಿದಂತಹ ಕರ್ಮ ಒಂದೇ ಪಾಸ್ಟ್ ಲೈಫ್ ಇನ್ ಕರ್ಮ ಆಗಿರ್ಬೋದು, ಹಿಂದೆ ಮಾಡಿದಂತಹ ವೃತ್ತಿಯಿಂದ ಬರುವಂತಹ ಒಂದು ಅನುಕೂಲ ಅನಾನುಕೂಲತೆಗಳ ಮೇಲೆ ಹೆಚ್ಚಿನ ಒಂದು ಪ್ರಭಾವ ಬೀರುತ್ತೆ. ವಂಶ ಪಾರಂಪರಿಕವಾಗಿ ಬರುವಂತದ್ದು, ಆಕಸ್ಮಿಕವಾಗಿ ಬರುವಂತದ್ದು, ಮತ್ತೆ ಎದುರಿನ ವ್ಯಕ್ತಿಗಳಿಂದ ಅನುಕೂಲಗಳಾಗುವಂತದ್ದು, ಈ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಅನುಕೂಲಗಳಿದೆ. ಈ ಬರುವಂತಹ ಸಮಯ ನೋಡಿ ಗುರು ನಿಮಗೆ ಸುಮಾರಷ್ಟು ಬದಲಾವಣೆ ಪರಿವರ್ತನೆಯನ್ನು ಆಂತರಿಕವಾಗಿನೂ ಮತ್ತೆ ಬಾಹ್ಯವಾಗಿನೂ ಕೊಡ್ತಾನೆ. ಮುಖ್ಯವಾಗಿ ಗುರುವಿನ ಸಂಚಾರ ವಯದಲ್ಲಾಗುವಾಗ ವಿಪರೀತವಾದಂತಹ ಓಡಾಟಗಳಾಗಿರ್ಬೋದು, ಪರಿವರ್ತನೆಗಳಾಗಿರ್ಬೋದು, ಖರ್ಚುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ತುಂಬಾ ತಾಳ್ಮೆ ಮತ್ತೆ ಪರಿವರ್ತನೆ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಅಧಿಕವಾದಂತಹ ಧನದ ಖರ್ಚುಗಳನ್ನ ಕೂಡ ನೋಡ್ತೀರಾ. ಪರಸ್ಥಳವಾಸ ಆಗತ್ತೆ, ದೂರದಲ್ಲಿ ಹೋಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾದಂತ ಅನಿವಾರ್ಯತೆ ಬರುತ್ತೆ. ವಿದೇಶ ಆಗಿರ್ಬೋದು, ಪರದೇಶಗಳಾಗಿರ್ಬೋದು, ಬೇರೆ ರಾಜ್ಯಗಳಿಂದ ಕೆಲಸ ಕಾರ್ಯಗಳನ್ನ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಬರುವಂತದಿರುತ್ತೆ. ಕುಟುಂಬದಿಂದ ದೂರ ಓಡಾಟಗಳು ಕೂಡ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ತುಂಬಾ ಉತ್ತಮವಾದಂತಹ ಅನುಕೂಲಗಳಿರುತ್ತೆ. ನಾನಾ ರೀತಿಯ ಹೂಡಿಕೆಗಳನ್ನ ಮಾಡುವಂಥದ್ದು, ದೊಡ್ಡ ದೊಡ್ಡ ರಿಸ್ಕ್ ಗಳನ್ನ ತಗೊಳ್ಳುವಂತಹ ಅವಕಾಶಗಳಿದೆ. ಆದರೆ ದುಡ್ಡಿನ ಇನ್ವೆಸ್ಟ್ಮೆಂಟ್ ನಲ್ಲಿ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ. ವಿನಾಕಾರಣ ಸಾಲದ ಬರೆ ಹೋಗೋದಾಗಿರ್ಬೋದು, ಅನಾವಶ್ಯಕವಾಗಿ ಸಾಲವನ್ನ ತಗೊಳ್ಬೇಡಿ. ಇನ್ವೆಸ್ಟ್ಮೆಂಟು ಭೂಮಿ, ಮನೆ, ವಂಶ ಪಾರಂಪರಿಕವಾಗಿ ಬರುವಂತಹ ಆಸ್ತಿ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಇದರಿಂದ ತುಂಬಾ ಉತ್ತಮವಾದಂತಹ ಲಾಭದ ನಿರೀಕ್ಷೆಯನ್ನ ಮಾಡುವಂತದ್ದಿರುತ್ತೆ. ಜೊತೆಗೆ ಇದೇ ಸಂಚಾರದಲ್ಲಿ ಗುರು ನಿಮಗೆ ಸಂತಾನದ ವಿಚಾರದಲ್ಲಿ ತುಂಬಾ ಉತ್ತಮವಾದದ್ದಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಖರ್ಚುಗಳಾಗಿರ್ಬೋದು, ಸಂತಾನದ ಒಂದು ಭಾಗ್ಯವನ್ನ ಈ ಬರುವಂತಹ ಸಮಯದಲ್ಲಿ ಆದರೆ ಅದು ನಿಮಗೆ ಟ್ರೀಟ್ಮೆಂಟ್ ಆಗಿರ್ಬೋದು, ವೈದ್ಯಕೀಯ ಸಪೋರ್ಟ್ ಇಂದ ನಡೆಯುವಂತಹ ಸಾಧ್ಯತೆ ಇರುತ್ತೆ. ವೃತ್ತಿಪರ ಜೀವನದಲ್ಲಿ ಓಡಾಟ, ಕಾಂಪಿಟೇಷನ್ ಮತ್ತೆ ಅಧಿಕವಾದಂತಹ ಕೆಲಸದ ಒತ್ತಡಗಳಿರುತ್ತೆ. ಪರಿವರ್ತನೆ ಜವಾಬ್ದಾರಿ ಇರುತ್ತೆ. ನಿಮ್ಮ ಹಿರಿಯರಿಗೆ ನೀವು ಕೆಲಸ ಮಾಡೋದೆಲ್ಲ ಪ್ರತಿಯೊಂದನ್ನು ಕೂಡ ನೀವರಿಗೆ ಜಸ್ಟಿಫೈ ಮಾಡಬೇಕಾದಂತ ಅನಿವಾರ್ಯತೆಗಳು ಇರುತ್ತೆ. ಜೊತೆಗೆ ನೋಡಿ ಕೆಲಸದ ಒತ್ತಡ ಜೊತೆಗೆ ಪರಿವರ್ತನೆ, ರಹಸ್ಯ ಗೌಪ್ಯವಾದಂತಹ ಶತ್ರುಗಳು ಕೂಡ ಎದ್ದು ನಿಂತ್ಕೊಂಡಿರ್ತಾರೆ. ಆದ್ರೆ ಒಂದು ಉತ್ತಮವಾದದ್ದೇನೆಂದ್ರೆ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಆಗಿರ್ಬೋದು, ಬೇರೆಯವರನ್ನ ನಂಬಿ ದುಡ್ಡು ಕಾಸು ಹಾಕಿ ವ್ಯವಹಾರ ಮಾಡ್ತಿದ್ರೆ ಅದರಲ್ಲಿಯೂ ತುಂಬಾ ಉತ್ತಮವಾದಂತಹ ಲಾಭ ಇರುತ್ತೆ. ನಿಮ್ಮ ದುಡ್ಡು ನಿಮ್ಮ ಹೆಸರ ಮೇಲೆ ಈ ಬರುವಂತ ವರ್ಷದಲ್ಲಿ ಜಾಸ್ತಿ ಹೂಡಿಕೆ ಮಾಡಬೇಡಿ. ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು, ಅವರ ಮೇಲೆ ಹೂಡಿಕೆ ಮಾಡಿ ವ್ಯಾಪಾರದಲ್ಲಿ ಲಾಭವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬಾ ಉತ್ತಮವಾದ ಅನುಕೂಲಗಳು. ಜೊತೆಗೆ ಸಾಲ ತೀರಿಸುವಂತಹ ಅವಕಾಶಗಳಿರುತ್ತೆ. ನಾನಾ ರೀತಿಯ ಸಾಲಗಳೆಲ್ಲ ನೀವು ತೀರಿಸುವಂತಹ ಯೋಗಗಳು, ಭಾಗ್ಯಗಳು ಕೂಡ ಈ ಬರುವಂತಹ ಸಮಯದಲ್ಲಿ ನೋಡುವಂತದ್ದಿರುತ್ತೆ. ವೃತ್ತಿಯಲ್ಲಿ ಪರಿವರ್ತನೆ, ಬದಲಾವಣೆ ಇದು ಕಡ್ಡಾಯವಾಗಿರುತ್ತೆ. ಸಿಂಹರಾಶಿ ಸಿಂಹ ಲಗ್ನದವರಿಗೆ ಅತಿಯಾದಂತಹ ಕೆಲಸದ ಒತ್ತಡ, ಯಾಕಂದ್ರೆ ಶನಿಶ್ಚರನು ಅಷ್ಟಮದಿಂದ ಸಂಚಾರ ಆಗ್ತಿರೋದ್ರಿಂದ ವಿಳಂಬಗಳಾಗಿರ್ಬೋದು, ಹೆಚ್ಚಿನ ಶ್ರಮ ಪ್ರಯತ್ನ ಆಗಿರ್ಬೋದು, ತುಂಬಾನೇ ಕಷ್ಟದಿಂದ ನೀವು ಪರಿವರ್ತನೆ ಮಾಡ್ಕೊಳ್ಬೇಕಾಗುವಂತದ್ದಿರುತ್ತೆ. ಇದರ ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ರೋಗ ಸ್ಥಾನದ ಮೇಲೂ ಗುರುವಿನ ದೃಷ್ಟಿ ಇರೋದ್ರಿಂದ ದೀರ್ಘಕಾಲದ ವ್ಯಾಧಿಗಳಾಗಿರ್ಬೋದು, ಮತ್ತೆ ನಾನಾ ರೀತಿಯ ಸಂಬಂಧಪಟ್ಟಂತ ಸಮಸ್ಯೆಗಳಂದ್ರೆ ಕಿಡ್ನಿ ಸಂಬಂಧಪಟ್ಟಂತದ್ದಾಗಿರ್ಬೋದು, ಶುಗರ್ಗೆ ಸಂಬಂಧಪಟ್ಟಂತದ್ದು, ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಉಲ್ಬಣಗಳಾಗತ್ತೆ. ಆದರೆ ಇದರಿಂದ ಒಂದು ಉತ್ತಮವಾದಂತಹ ದೀರ್ಘಕಾಲದ ವ್ಯಾಧಿಗಳಿಂದ ನಿವಾರಣೆ ಹೊಂದುವಂತ ಅವಕಾಶ, ಯೋಗಗಳು ಕೂಡ ಸಿಂಹರಾಶಿ ಸಿಂಹ ಲಗ್ನದವರಿಗಿದೆ. ಮದುವೆ ವಿಚಾರ ಆಗಿರ್ಬೋದು, ಸಂಬಂಧಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಲೀಗಲ್ ಆಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರಗಳು ಬೇಗ ಬಗೆಹರಿಯೋದಿಲ್ಲ. ಹಾಗಾಗಿ ಅದರಿಂದ ದೂರ ಇದ್ದಷ್ಟು ತುಂಬಾ ಉತ್ತಮವಾಗುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳು ಮತ್ತೆ ಕೆಲವೊಂದು ಸರ್ಜರಿಗಳು ಕೂಡ ಮಾಡಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಈ ಬರುವಂತಹ ಸಮಯದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಗುರುವಿನ ಪರಿವರ್ತನೆ ನಿಮಗೆ ನಾನಾ ರೀತಿಯ ಪರಿವರ್ತನೆ ತಂದ್ರೂ ಕೂಡ ತುಂಬಾ ಉತ್ತಮವಾದಂತಹ ಬದಲಾವಣೆ, ಇದು ಕಡ್ಡಾಯವಾದಂತಹ ಬದಲಾವಣೆಯನ್ನ ನೋಡುವಂತಹ ಸಮಯವಾಗಿರುತ್ತೆ. ಏನ್ ಪರಿಹಾರವನ್ನ ಮಾಡ್ಕೋಬೇಕು ಗುರುಗೆ? ಗುರು ನೋಡಿ ಗುರುವಿನ ಬೀಜ ಮಂತ್ರವನ್ನ ಪಠನೆ ಮಾಡೋದ್ರ ಓಂ ಗುರುವೇ ನಮಃ ಇದನ್ನ ನೀವು ಪ್ರತಿದಿನ ಪಠನೆ ಮಾಡ್ತಾ ಬಂದು ಪ್ರತಿ ಗುರುವಾರ ದಿವಸ ರಾಯರ ದೇವಸ್ಥಾನ ಆಗಿರ್ಬೋದು, ದತ್ತಾತ್ರೇಯ ಆರಾಧನೆ ಮಾಡೋದು, ಹಳದಿ ವಸ್ತ್ರದ ಜೊತೆಗೆ ಸಿಹಿ ಪ್ರಸಾದವನ್ನ ವಿನಿಯೋಗ ಮಾಡೋದ್ರಿಂದ ಗುರು ನಿಮಗೆ ಬಲಿಷ್ಠ ಆಗ್ತಾನೆ. ಈ ಬರುವಂತಹ ಸಮಯದಲ್ಲಿ ಈ ಸಿಂಹ ರಾಶಿ ಸಿಂಹ ಲಗ್ನದವ್ರು ಏನ್ ಮಾಡ್ಬೇಕು ಅಂದ್ರೆ ಗುರುವಿನ ರತ್ನ ಕನಕ ಪುಷ್ಪರಾಗವನ್ನ ಧಾರಣೆ ಮಾಡೋದ್ರಿಂದ ಉಚ್ಚ ಗುರುವಿನ ಫಲ ಮತ್ತೆ ಅಲ್ಲಿ ಆಗುವಂತಹ ಪರಿವರ್ತನೆಯ ಬದಲಾವಣೆಗಳನ್ನ ನೀವು ಸರಾಗವಾಗಿ ಅದನ್ನ ಎದುರಿಸುವಂತಹ ಸಾಮರ್ಥ್ಯ ನಿಮಗೆ ಒದಗಿ ಬರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.